ಏನ್ ಮಾಡ್ಬೇಕೀಗ? ನಾವು 4 ಮಂತ್ ಆಗಿತ್ತು ಸರಿ, ನಿಮ್ಮ ನಂಬರ್ ಸಿಕ್ಕಿಲ್ಲ, ಸಿಕ್ಕಿದ್ರೆ ಇನ್ನೂ ಅಲ್ಲೇ ನೀವೇ ಯಾವ ಥರ ಏನು ಅಂತ ಹೇಳಿದ್ರಿ? ಅಲ್ಲ, ನಾನು ಹೇಳೋದಲ್ಲಿ ಈಗ ನೀವು ಈಗ ಇಷ್ಟೊಂದು ಬಿಲ್ಡಿಂಗ್ ಹಾಕಿ ಕೊಟ್ಟಿದ್ದೀವಿ, ಇದಕ್ಕೆ ನಿಮಗೆ ರಿಪ್ಲೈ ಕೊಡಬೇಕು ನಾವು. ಅಲ್ಲ, ನಿಮಗೆ ರಿಪ್ಲೈ ಈಗ ನಮ್ಗೆ ನೀವು ನಮ್ಗೇನು ಕೊಟ್ಟಿಲ್ಲ, ಆಯತ್ತಲ್ಲಿ ಕೊಟ್ಟಿಲ್ಲ, ನಾವು ಅವ್ರಿಗೊಂದು ರಿಪ್ಲೈ ಕೊಡಬೇಕು. ಕೊಡೋದು ವಿಚಾರ ಏನು ಈಗ ನಾವು ಈಗ ಇವು ಈಗ ನಡೀತಿರೋ ಬಿಲ್ಡಿಂಗ್ಗಳು ಕಂಪ್ಲೀಟ್ ಆಗಿರೋದು. ನಾನು ಇಲ್ಲಿಗೆ ಬಂದು 1.5 ತಿಂಗಳ ಈಗ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಮ್ಮ ಮೇಲಧಿಕಾರಿಗಳಿಗೆ ರಿಪೋರ್ಟ್ ಕೊಡೋದಕ್ಕೆ ಈ ನಮ್ಗೆ ಎಷ್ಟು ರೀಸನಬಲ್ ಕಾಲಾವಕಾಶ ಬೇಕು ಅಷ್ಟು ನಾವು ರಿಪೋರ್ಟ್ ಕೊಡ್ತೀವಿ. ಇದು ಬಿಟ್ಟು ಬೇರೆ ವಿಚಾರ ಏನಾದರೂ ಮಾತಾಡೋದಿದ್ರೆ ಮಾತಾಡಿ, ಏನು ತೊಂದರೆ ಇಲ್ಲ, ಮಾತಾಡಿ. ಅದು ನಡೀತಾ ಇರುತ್ತೆ. ನಿಮ್ಮ ಉದ್ದೇಶ ಏನು ಹೇಳಿ, ಏನು ನಮ್ಗೆ ಇಲ್ಲಿ ಅವ್ರು ಬಂದು 2.5 ತಿಂಗಳಾಗಿದೆ, ನಾನು ಬಂದು 1.5 ತಿಂಗಳಾಗಿದೆ. ಇಲ್ಲೇನು ನಾವು ಬಹಳ ಇದರಿಂದ ಏನಿಲ್ಲ, ರೀಸನಬಲ್ ಆಗಿ ಏನ್ ಮಾತಾಡೋದಕ್ಕೆ ಬಂದಿದ್ದೀರಿ ಅದನ್ನ ಬಾಯಿ ಬಿಚ್ಚಿ ಹೇಳಿದ್ರೆ, ಸ್ಪಷ್ಟವಾಗಿ ಹೇಳಿದ್ರೆ, ನಮ್ಮ ಕೈಲಾಗೋದಿದ್ರೆ ನಾವು ಮಾಡ್ತೀವಿ. ಕೈಲಾಗೋದ್ರೆ ಇಲ್ಲಪ್ಪ ಈಗ ಇದೆ ಅಲ್ಲಲ್ಲ, ಅದರ ವಿಚಾರ ಬೇಡಿ. ಸೈಡಲ್ಲಿ ಏನ್ ಮಾಡ್ತೀವಿ ಸರ್? ಈಗ ಏನಿಲ್ಲ ಸರ್, ನಿಮ್ಗೆ ದೊಡ್ಡೂರು ಶರೀಫ್ ಏನಾದ್ರು ಇಲ್ಲ ಅಂದ್ರೆ ಜಯನಗರ ವೆಂಕಟೇಶ್ ಅವರು ಸ್ವಾಮಿ ಅಲ್ಲ ಸರ್, ನಾನು ಜನರಲ್ ಆಗಿ ಎಲ್ಲ ಶರೀಫ್ ಅವರು ನಮ್ ಬ್ಯಾಚ್ನವ್ರೆ. ನಮ್ಗಿಂತ ಒಂದು 6 ತಿಂಗಳ ಮುಂಚೆ ಪ್ರಮೋಷನ್ ಆಯ್ತು. ವೆಂಕಟೇಶ್ ಅವರು ಅಷ್ಟೇ, ವೆಂಕಟೇಶ್ ಅವರು ನಮ್ ಬ್ಯಾಚ್ನವ್ರೇನೆ. ಎಲ್ಲರೂ ಗೊತ್ತಿರೋದೆ, ನಾನು ಕಾರ್ಪೊರೇಷನ್ ಅಲ್ಲಿ ಇದ್ದು ಎ ಆಗಿ ವಾಪಸ್ ಹೋಗಿ ಇವತ್ತು AW ಆಗಿ ಬಂದಿದ್ದೀನಿ. ಗೊತ್ತಾಯ್ತೆ ಸರ್, ನಮ್ದೇನ್ ಡಿಮ್ಯಾಂಡ್ ಏನಿಲ್ಲ ಸರ್, ಈ ತರ ಅಂತ ನಾವು ಬಾಯ್ ಬಿಟ್ಟು ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವ್ ಯಾವ ತರ ಮಾತಾಡೋದು ನಾನ್ ಈಗ ಇಲ್ಲ ಸರ್, ಇಲ್ಲ ಅಂದ್ರೆ ಅಲ್ಲ, ನಾನು ಈ ತರ ಹೇಳ್ತೀನಿ ಅಂತ ತಪ್ಪಾಗ್ತೇನೆ ದಯವಿಟ್ಟು. ಇಲ್ಲ ಅಂದ್ರೆ ನೀವು ವೆಂಕಟೇಶ್ ಸರ್ ಆಗಲಿ, ಶಿರೀಫ್ ಸರ್ ಆಗಲಿ, ಈ ತರ ಸುರೇಶ್ ಬಂದಿದ್ದಾರೆ, ಯಾವ ತರ ಅಲ್ಲ ಸರ್, ಹೇಳ್ತಾ ಇದೀನಿ, ತಪ್ಪಾಗ್ತಿರುತ್ತೆ. ನಿಮ್ಗೆ ಕನ್ಫರ್ಮ್ ಮಾಡ್ಕೊಳ್ಳೋ ವಿಚಾರ ಏನು ಇಲ್ಲ ಸುರೇಶ್ ಇದರಲ್ಲಿ. ನಾನು ಹೇಳದ್ನಲ್ಲ, ನಾನು 3-4 ವಾರ್ಡ್ಗಳಲ್ಲಿ ಕೆಲಸ ಮಾಡಿ ವಾಪಸ್ ಹೋಗ್ಬಿಟ್ಟು ಸಾಕಷ್ಟು ವರ್ಷ ಅಲ್ಲಿ ಕಾಲ ಕಳೆದು AW ಪ್ರಮೋಷನ್ ಆಗಿರೋದಕ್ಕೆ ಬಂದಿದ್ದೀನಿ. ಇಲ್ಲೊಂದು 1 ವರ್ಷ 2 ವರ್ಷ ಇರ್ತೀನಿ, ಮತ್ತೆ ನಮ್ಮ ಪೇರೆಂಟ್ ಡಿಪಾರ್ಟ್ಮೆಂಟ್ ಹೋಗ್ತಾ ಇರ್ತೀನಿ. ಅದ್ರ ವಿಚಾರ ಬೇರೆ. ಹೆಂಗೋ ನೀವೇ ಫೈನಲ್ ಇಲ್ಲಿ ಹಳೆ ಏರಿಯಾ ಬಿಲ್ಡಿಂಗ್ ತರ ಯಾವುದು ಇಲ್ಲ, ಗೊತ್ತಾಯ್ತು ಒಂದು ವಿಚಾರ. ಆಮೇಲೆ ಇನ್ನೊಂದು ವಿಚಾರ ನಿಮಗೆ ಗೊತ್ತಿದೆ, ಯೂನಿವರ್ಸಲ್ ಫಿನಾಮಿನನ್ ಪ್ರಪಂಚ ತುಂಬಾ ಎಕಾನಮಿ ಬಿದ್ದು ಹೋಗಿದೆ. ಎಲ್ಲೂ ಯಾವ ಬಿಲ್ಡರ್ಗಳನ್ನು ಬಿಲ್ಡಿಂಗ್ ಕಟ್ತಿರೋನು ನಾವು ಮಾತಾಡ್ಸೋಕ್ಕಾಗಲ್ಲ. ಮಾತಾಡ್ತಿದ್ರೆ ಫ್ಲಾಟ್ ಇತ್ತು ಅಂದ್ರೆ ಅವ್ನು 5 ಫ್ಲಾಟ್ ಮಾಡ್ಕೊಂಡು 20 ಫ್ಲಾಟ್ ಹೋಗ್ತೀರಾ ಇಲ್ಲ ಹೇಳೋ ಪರಿಸ್ಥಿತಿ ಇದೆ. ನಮ್ಮೊಂದು ಮಾತೇ ಆಡಿಸ್ಬೇಡಿ ಸ್ವಾಮಿ ಅಂತ. ಬಿಲ್ಡಿಂಗ್ ಹೋಗಿ ನೋಡ್ಕೊಂಡ್ ಬನ್ನಿ, ಸೇಲು ಇಲ್ಲ ಫಾರ್ ರೆಂಟ್ ಇದೆ. ದುಡ್ಡು ಹುಡ್ತಾ ಇಲ್ಲ ಯಾರು. ಏನಪ್ಪಾ, ಈಗ ನೀವು ಫೋನ್ ಮಾಡಿದ್ದೀರಿ, ನಾನು ಓಪನ್ ಆಗಿ ಹೇಳ್ತೀನಿ, ನಾನು 1,000, ಮೋಹನ್ ಕುಮಾರ್ 1,000 ಕೊಡ್ಬೇಕು ಅಂತ ಹೇಳ್ತೀನಿ. ಇದು ನಿಮಗೆ ಇದು ಎಲ್ಲ ನೀವು ಇನ್ನೊಬ್ರೆ ಈಗ ಬಂದಿದ್ರಲ್ಲ ಶಶಿಕುಮಾರ್ ಅಂತ, ಅವರೊಬ್ರೆ. ಇಲ್ಲಿ ಹಳೆ ಏರಿಯಾ ಸಬ್ ಡಿವಿಷನ್ಗಳ ತರ ಅಲ್ಲ. ಇದು ಇಂಜಿನಿಯರು ಒಬ್ಬ AW ಅಷ್ಟಕ್ಕೆ ಒಂದು ಸಬ್ ಡಿವಿಷನ್, ಒಂದು ಕ್ಲರ್ಕ್ ಇಲ್ಲ, ಒಂದು ಗ್ಯಾಂಗ್ ನಮ್ಗೆ ನಾವೇ ಕೊಟ್ಟು ಆ ತರ ಗೊತ್ತಾಯ್ತಾ. ಹೆಸರಿಗೆ ಸಬ್ ಡಿವಿಷನ್, ಏರಿಯಾ ಸಬ್ ಡಿವಿಷನ್. ಇದು ದಿಸ್ ಇಸ್ ಜಸ್ಟ್ ಲೈಕ್ ಪ್ರಾಜೆಕ್ಟ್ ಸಬ್ ಡಿವಿಷನ್. ಹೆಡ್ ಆಫೀಸಲ್ಲಿ ಪ್ರಾಜೆಕ್ಟ್ಗಳ ಸಬ್ ಡಿವಿಷನ್ ಇರುತ್ತಲ್ಲ ಹಳೆ ಏರಿಯಾಗಳಲ್ಲಿ, ಆ ತರ. ಇಬ್ರು ಇಂಜಿನಿಯರು, ನಾನು ಅಷ್ಟೇ ಇರೋದು. POW ಏನ್ ಕೆಲಸ ಬರುತ್ತೆ ಆ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಬೇರೆ ಬಿಲ್ಡಿಂಗ್ಗಳು ನಡೀತಾ ಇರ್ಬೋದು. ಈಗ ಈ ಟೈಮ್ ಅಂತೂ ಬಹಳ ವರ್ಸ್ಟ್ ಟೈಮು. ಫುಲ್ ದೇಶದ ತುಂಬಾ ಎಕಾನಮಿ ಬಿದ್ದೋಗಿದೆ. ಎಲ್ಲಿ ಅಪಾರ್ಟ್ಮೆಂಟ್ಗಳಿಗೆ, ಕಮರ್ಷಿಯಲ್
ಈ ಪರಿಸ್ಥಿತಿನಲ್ಲಿ ಇದೀವಿ ನಾವು ಕೆಲಸ ಮಾಡಿ. ಇದು ನನ್ನ ಅವರ ಇಂಟೆನ್ಷನ್ ನಾನು ಹೇಳ್ತೇನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಹೇಳಿ, ಓಪನ್ ಆಗಿ ಹೇಳಿ. ಇದು ಅಂದ್ರೆ ಇದು ಸಾಕಾಗಲ್ಲ ಸರ್ ನನಗಿಷ್ಟು, ಈಗ ನೀವು ಹೇಳ್ಬೇಕು ಸರ್ ಅನ್ನೋದಕ್ಕೆ ನಾನು ಬಾಯಿ ಬಿಟ್ಟು ಹೇಳಿ. ನಿಮ್ಮ ಇಂಟೆನ್ಷನ್ ಏನಿದೆ ಇದು ನೀವು ಅದೇ ರೀತಿ ಸ್ಪಷ್ಟವಾಗಿ ಹೇಳಬೇಕು. ಗೊತ್ತಾಯ್ತಾ? ಅದು ನಮ್ಮ ಈಗ ಆ ರೀತಿ ನೀವು ಹೇಳಿದ್ರೆ ಇಬ್ರು ಮಾತಾಡಿ ಏನೋ ಒಂದು ಕನ್ಕ್ಲೂಷನ್ ಬರ್ಬೋದು. ನೀವೇನೋ ಮನಸ್ಸಲ್ಲಿ ಇಟ್ಕೊಳ್ಳೋದು, ನಾನೇನೋ ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇಡ. ಸರಿ, ನಾವು ಮಾಡ್ಕೊಂಡು ಇಷ್ಟಿದೆಯಾ ನಿಮ್ಮ ಇಂಟೆನ್ಷನ್ ಏನು ಹೇಳಿ. ಅಲ್ಲ ನಾವು ನೀವು ಕೇಳದೆ ಹೋದ್ರು ನಾವು ಹೇಳ್ಬೇಕಲ್ಲಪ್ಪ, ನಮ್ಮ ಕೈಲಿ ಏನಾಗ್ಬೋದು ಅಂತ ಗೊತ್ತಾಯ್ತಾ?